ಬ್ರೋಕರ್ ಅಂಕಲ್. ಮೇ ವೆಲ್ಕಮ್ ಯು. ನೀನು ನಿನ್ ಕಿತ್ತೋಗಿರೋ ಇಂಗ್ಲಿಷ್ ಬಾ. ನಮಸ್ಕಾರ ಬ್ರೋಕರ್ ಅಂಕಲ್. ಬಾರ ಮುತ್ತು. ಏನೋ ಇತ್ತೀಚೆಗೆ ನೋಡಕ್ಕೆ ಆಗಲ್ಲ. ಸ್ವಲ್ಪ ಬಿಸಿ ಇದ್ದೆ. ನಾನು ಹೇಳಿದ್ದು ನಿನ್ ಮುಖ ನೋಡಕ್ಕಾಗಲ್ಲ ಅಂತ. ಮುಖ ಏನೋ ಅದು ಹುಡುಗಿರ್ ಮೇಕಪ್ ಒರೆಸಿ ಬಿಸಾಕಿರೋ ಟಿಶ್ಯೂ ಪೇಪರ್ ಇದ್ದಂಗಿದೆ. ಏನ್ ಹಂಗಂದ್ಬಿಟ್ರಿ ಅಂಕಲ್? ನಿಮ್ಮನ್ನ ನೋಡಕ್ ಬರುವಾಗ ದಾರಿಲಿ ಎಲ್ರು ನನ್ನ ತಿರುಗಿ ನೋಡ್ತಾ ಇದ್ರು ಗೊತ್ತಾ? ಯಪ್ಪ ಏನ್ ಖರಾಬು. ತಿರುಗಿ ನೋಡಿರ್ಬೇಕು ಕಣ. ಹೌದಾ? ಮತ್ತೆ ನಮ್ಮಮ್ಮ ಏನು ನನ್ನ ಯುವರಾಜ ನಿನ್ನ ನೋಡ್ತಾ ಇದ್ರೆ ಮುಖ ಕಳೆ ಕಟ್ತದೆ ಅಂತಾರೆ. ಹೆತ್ತೋರ್ಗೆ ಹೆಗ್ನ ಮುದ್ದಲ್ವೇನೋ. ಸರಿ, ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಹೌದು, ನೀವೇ ಒಂದೊಳ್ಳೆ ಹುಡುಗಿನ ತೋರಿಸ್ಬೇಕು. ಹುಡುಗಿ ಹೆಂಗಿರ್ಬೇಕು ಅಂದ್ರೆ ರಾಧಿಕಾ ಪಂಡಿತ್ ತರ ಇರ್ಬೇಕು. ಅದಕ್ಕೆ ನೀನ್ ಎಷ್ಟಿದ್ದಂಗೆ ಇರ್ಬೇಕಲ್ವಪ್ಪ? ಒಟ್ಟಿನಲ್ಲಿ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಗುರುಬಲ ಇದೆಯಾ ಅಂತ ಯಾರು ಜ್ಯೋತಿಷಿ ಇಲ್ಲ ಗುರುಗಳನ್ನ ಕೇಳಿದ್ಯೇನಪ್ಪ? ಇಲ್ಲ, ಮದುವೆ ಆಗುತ್ತಾ ಇಲ್ವಾ ಅಂತ ಕಾಯಿನ್ ತಗೊಂಡ್ ಟಾಸ್ ಹಾಕಿ ನೋಡ್ದೆ. ಹೆಡ್ ಬಿದ್ರೆ ಮದುವೆ ಆಗತ್ತೆ ಅಂತ, ಟೇಲ್ ಬಿದ್ರೆ ಮದುವೆ ಆಗಲ್ಲ ಅಂತ. ಹೆಡ್ ಬಿತ್ತ ಅಥವಾ ಟೇಲ್ ಬಿತ್ತ? ಎರಡೂ ಇಲ್ಲ. ಕಾಯಿನೆ ಉಳ್ಕೊಂಡೋಗಿ ಚರಂಡಿ ಒಳಗ್ ಬಿದ್ದೋಯ್ತು. ದೊಡ್ಡವರು ಒಂದ್ ಮಾತು ಹೇಳ್ತಾರೆ, ಪಾಪಿ ಬಾರ್ಗೋದ್ರೆ ಅವತ್ತು ಗಾಂಧಿ ಜಯಂತಿ ಅಂತ. ಅಂಕಲ್, ನನ್ ಮದುವೆ ಆಗುತ್ತೋ ಇಲ್ವಂತ ಜಾತಕದಲ್ಲಿ ಬರ್ದಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ ಮನ್ಸಲ್ಲಂತೂ ಬಂದ್ಬಿಟ್ಟಿದೆ ಮದ್ವೆ ಆಗ್ಬೇಕು ಅಂತ. ನೀವೇ ದಾರಿ ತೋರಿಸ್ಬೇಕು ಪ್ಲೀಸ್. ನೋಡು, ನಿಂಗೆ ಸುಂದರವಾಗಿರೋ ಚೆನ್ನಾಗಿ ಓದಿರೋ ಶ್ರೀಮಂತ ಹುಡುಗಿ ಸಿಗ್ತಾಳೆ ಅಂತ ಯಾರಾದ್ರೂ ಅಂದ್ರೆ ನಂಬಡ. ಅವೆಲ್ಲ ನಿಂಗೆ ಸಿಗಲ್ಲ. ನಾನು ಒಂದಷ್ಟು ಫೋಟೋಗಳನ್ನ ತೋರಿಸ್ತೀನಿ. ನಿನಗೆ ಓಕೆ ಅಂದ್ರೆ ಮನೇಲಿ ಮಾತಾಡ್ ನೋಡು. ಸರಿ ಅಂಕಲ್. ಈ ಫೋಟೋ ನೋಡು. ಹುಡುಗಿ ಹೆಸರು ಮಂಗಳ ಅಂತ. ಯೆಲ್ಲೋ ಕಲರ್ ಸೀರೆ ಉಟ್ಕೊಂಡು ಎಷ್ಟು ಮಂಗಳವಾಗಿ ಕೂತಿದ್ದಾಳೆ. ಹೆಂಗಿದ್ದಲ್ಲ ಹುಡುಗಿ? ಕತ್ತಕ್ ದಾರ ಕಟ್ಟಿದ್ರೆ ಸಾಂಬಾರ್ ಪ್ಯಾಕೆಟ್ ಇದ್ದಂಗಿದ್ದಾಳೆ. ಏನ್ ಬ್ರೋಕರ್ ಅಂಕಲ್, ಸ್ವಲ್ಪ ಚೆನ್ನಾಗಿರೋದ್ ನೋಡ್ಬಾರ್ದಾ? ಈ ಫೋಟೋ ಏನ್ ಅಂಕಲ್, ಬಾಹುಬಲಿ ಕಾಲಕ್ಕೆ ಎರಡನೇ ಹೆಂಡತಿ ಇದ್ದಂಗ ಅವಳಲ್ಲ ಅಂಕಲ್. ಸಿಕ್ಕಾಪಟ್ಟೆ ಶ್ರೀಮಂತರು ಕಣೋ. ನೀನೇನ್ ಮದ್ವೆಗೆ ಹುಡುಗಿ ಹುಡುಕ್ತಾ ಇದ್ಯಾ ಅಥವಾ ಸೀರಿಯಲ್ಗೆ ಹೀರೋಯಿನ್ ಹುಡುಕ್ತಾ ಇದ್ಯಾ? ಹುಡುಗಿರ ಮನೆಯಲ್ಲಿ ತುಂಬಾ ದೊಡ್ಡಿದೆ ಕಣೋ. ಸಿಟಿ ಮಧ್ಯೆ ಒಂದ್ ಮನೆ ಇದೆ, BBMP ಸೈಡ್ ಗಳಿವೆ. ಅಂಕಲ್, ಹುಡುಗಿ ಇಷ್ಟೊಂದು ದಪ್ಪ ಇದ್ದಾಳಲ್ಲ ಅಂಕಲ್. ಅನ್ಯಾವಾಗ ಮಾತಾಡಬಾರ್ದು ಕಣೋ. 108 kg ಎಲ್ಲ ಒಂದ್ ದಪ್ಪ ಅಲ್ಲೇನು? ಶ್ರೀಮಂತರ ಮಗಳು ಬೆಣ್ಣೆ ಬಿಸ್ಕತ್ತು ಹಾಲು ಕುಡ್ದು ಮೈ ಕೈ ಎಲ್ಲ ತುಂಬಿಕೊಂಡಿದ್ದಾಳೆ. ದಪ್ಪ ಇರೋದು ತುಂಬಾ ಒಳ್ಳೇದ್ ಕಣೋ. ನೋಡು, ದಪ್ಪ ಇರೋರ್ಗೆ ಆಕ್ಸಿಡೆಂಟ್ ಆದ್ರೆ ಮೂಳೆ ಮುರಿಯಲ್ಲ. ಸಿನಿಮಾ ಥಿಯೇಟರ್ಗೆ ಪಾರ್ಟಿಗಂತೆಲ್ಲ ಸುತ್ತಲ್ಲ. ಬೇಡ ಅಂಕಲ್, ಇವಳು ನೆರಳು ಕೂಡ ನನ್ ಮೇಲೆ ಬಿದ್ಬಿಟ್ರೆ ನನ್ ಮೂಳೆ ಎಲ್ಲ ಮುರಿದೋಗ್ಬಿಡ್ತವೆ ಅಷ್ಟೇ. ಏನ್ ದಪ್ಪ ಇದ್ದಾಳೆ ನೋಡಿ. ಹೆಸರು ಬೇರೆ ಮಗ್ಲ, ಇರೋದು ನೋಡಿದ್ರೆ ತಿಮಿಂಗ್ಲ. ನಂಗೆ ಯಾಕೋ ನಿಂಗೆ ಕಂಕಣ ಬಲ ಕೂರಿಲ್ಲ ಅನ್ಸುತ್ತೆ. ಮದ್ವೆ ಆಗ ಯೋಗ ಇಲ್ಲ ಕಣೋ ನಿಂಗೆ. ಯಾಕಂಕಲ್? ಡ್ಯಾಸ್ ಹಾಕಿ ನೋಡ್ದೆ ಅಲ್ವಾ? ಕೋಡೆ ಶಾಸ್ತ್ರ ನೋಡ್ಬೇಕಾಗಿತ್ತು. ನೋಡಿದ್ನಲ್ಲ ಅಂಕಲ್. ಏನಾಯ್ತು?
ಆ ಯಪ್ಪ ಕವಡೆನ ಒಂದ್ ಸ್ವಲ್ಪ ಜೋರಾಗಿ ಬಿಸಾಕ್ದ. ಒಂದ್ ಕವಡೆ ಸಿಕ್ತು. ಮುಗಿದ ಕವಡೆಗಳು ಎಲ್ಲೋದು ಅಂತ ಗೊತ್ತೇ ಆಗ್ಲಿಲ್ಲ. ಕರ್ಮ, ಗಿಣಿಶಾಸ್ತ್ರ ನೋಡ್ಬೇಕಿತ್ತು. ಅದನ್ನು ನೋಡ್ದೆ ಅಂಕಲ್. ಗಿಣಿ ಆಚೆಗೆ ಬಂತು. ಇನ್ನೇನ್ ಕಾರ್ಡ್ ತೆಗಿಬೇಕು ಅನ್ನೋಷ್ಟೊಳಗಡೆ ನನ್ ಮುಖ ನೋಡಿ ಥೂ ನಾಯಿ ಅಂತ ಬೈದು ಹೋಗ್ಬಿಡ್ತು. ಅದಕ್ಕೆ ಗಿಣಿ ಶಾಸ್ತ್ರದನು ನನ್ನ ನಾಯಿ ತರ ಅಟ್ಟಾಡ್ಸ್ಕೊಂಡ್ ಬಂದ್ಬಿಟ್ಟ. ತುಂಬಾ ಕಷ್ಟ ಇದೆ ಕಣ ನಿಂಗ್ ಹುಡುಗಿ ಹುಡ್ಕೋದು. ಯಾಕೋ ಗುರುಬಲ ಬರ್ತಾ ಇಲ್ಲ. ಪರಿಹಾರ ಏನಾದ್ರು ಮಾಡ್ಬೋದಾ? ಯಾರಾದ್ರೂ ಸ್ವಾಮೀಜಿನ ಕೇಳ್ಬೇಕಾಗಿತ್ತು. ಅದನ್ನು ಕೇಳಿದ್ನಲ್ಲ ಅಂಕಲ್. ಏನಂದ್ರು? ಬೀದಿ ನಾಯಿನ ಮಡ್ಲಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟಲ್ಲಿ ಮಾಡಿರೋ ಚಪಾತಿಗೆ ಚಟ್ನಿ ಎದುಸ್ಕೊಂಡು ತಿನ್ನಿಸ್ತಾ ಇರು ಅಂದ್ರು. 21 ದಿವಸ ಮಾಡಿದ್ರೆ ಹುಡ್ಗಿನೇ ನಿನ್ ಹುಡ್ಕೊಂಡ್ ಬರ್ತಾಳೆ ಅಂದ್ರು. ನಾನು ಮಾಡ್ದೆ. ಹುಡ್ಗಿ ಹುಡ್ಕೊಂಡ್ ಬಂದ್ಲಾ? ಹುಡ್ಗಿ ಹುಡ್ಕೊಂಡ್ ಬರ್ಲಿಲ್ಲ, ಆ ನಾಯಿನೇ ಮತ್ತೆ ಮತ್ತೆ ಹುಡ್ಕೊಂಡ್ ಬಂತು. ಡೈಲಿ ಬರ್ತಾನೆ ಇದೆ. ಜೋರಾಗಿ ಉಸಿರು ತಗೊಂಡು ಯೋಚನೆ ಮಾಡು. ಮದ್ವೆ ಬೇಕಾ ಬೇಡ್ವಾ ಅಂತ ನಿಮ್ಗೆ. ಯಾಕೆ ಹಂಗಂತೀರಾ ಅಂಕಲ್? ಸಂಸಾರ ಮಾಡೋದು ಈಜಿ ಅಲ್ಲ ಕಣೋ. ಮಾಡಿರೋ ತಪ್ಪಿಗೆ ಸಾರಿ ಕೇಳೋನು ಸಾಮಾನ್ಯ ಮನುಷ್ಯ. ಆದ್ರೆ ಮಾಡದೇ ಇರೋ ತಪ್ಪಿಗೂ ಸಾರಿ ಕೇಳೋನು ಗಂಡ. ಬೇಕಾ ಇದೆಲ್ಲ ನಿಂಗೆ? ಹೆಂಡ್ತೀರು ಮೊದ್ಲು ತರ ಇಲ್ಲ ಕಣೋ. ನಾನೇ ಮಾನ ಮರ್ಯಾದೆ ಹೋಗತ್ತೆ ಅಂತ ನೈಟಿ ಹಾಕೊಂಡು ಪಾತ್ರೆ ಹೊಳೆಯೋ ಇಷ್ಟೋ ಗಂಡಸ್ರನ್ನ ನೋಡಿದ್ವಿ. ಮದ್ವೆ ಆದ್ರೆ ಈ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡುತ್ತೆ. ಹೆಂಗೆ? ಮದ್ವೆಗ್ ಮುಂಚೆ ಮಳೆ ಬಂದ್ರೆ ಯಾವ್ದಾದ್ರು ಕವನ ನೆನಪಾಗತ್ತೆ. ಮದ್ವೆ ಆದ್ಮೇಲೆ ಮಳೆ ಬಂದ್ರೆ ಮಾಡಿ ಮೇಲೆ ಒಣಗಾಕಿರೋ ಬಟ್ಟೆ ನೆನಪಾಗತ್ತೆ. ಅವನೇ ಸಂಸಾರಿ. ಮದ್ವೆ ಆದ್ಮೇಲೆ ಗಂಡಸರು ಕೂದಲ್ನ ಶಾರ್ಟ್ ಆಗಿ ಯಾಕೆ ಕಟ್ ಮಾಡ್ತಾರೆ ಹೇಳು? ಯಾಕೆ? ಹೆಂಡತಿ ಕೈ ಸಿಗ್ಬಾರ್ದು ಅಂತ. ಥಿಯೇಟರ್ ಅಲ್ಲಿ ಸಿನಿಮಾ ನೋಡಕ್ಕೆ ಬಂದಾಗ ಹೆಂಗಸರು ಸಿನಿಮಾ ನೋಡ್ತಿರ್ತಾರೆ. ಗಂಡಸು ಮಗುನ ಹೆಗಲ ಮೇಲೆ ಹೊತ್ಕೊಂಡು ಮಲ್ಗು ಕಂದ ಮಲ್ಗು ಕಂದ ಅಂತ ವರಂಡಲ್ಲಿ ಓಡಾಡ್ತಿರ್ತಾನೆ. ನೋಡಿದ್ಯಾ? ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಬೇಕಾ ಇದೆಲ್ಲ ನಿಂಗೆ? ಅಂಕಲ್, ನೀವು ನಿಜವಾಗ್ಲೂ ಹಿಂಗ್ ಹೇಳ್ತಾ ಇದ್ದೀರೋ ಅಥವಾ ಹುಡ್ಗಿ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ. ಏಯ್, ನನಗೇನು ಇಷ್ಟೊಂದು ಫೋಟೋಗಳಿದೆ. ಈ ಫೋಟೋ ನೋಡು. ಹುಡುಗಿ ಹೆಂಗಿದ್ದಾಳೆ? ಹೆಸರು ಅತುಲ್ಯ ಅಂತ. ಓದಿದ್ದಾಳೆ, ಶ್ರೀಮಂತ ಹುಡುಗಿ. ಸಖತ್ತಾಗಿದ್ದಾಳೆ. ಮಾತಾಡಿ ಅಂಕಲ್. ಸ್ವಲ್ಪ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಏನಿದ್ರು ಓಕೆ ಓಕೆ ಓಕೆ. ಇವಳು ಮದ್ವೆ ಆಗೋ ಹುಡುಗಂದ್ರೆ ತಂದೆ ತಾಯಿ ಇರ್ಬಾರ್ದಂತೆ. ಅಣ್ಣ ತಮ್ಮ ಜೊತೆಲಿ ಹುಟ್ಟಿರ್ಬಾರ್ದಂತೆ. ಸಿಕ್ಸ್ ಪ್ಯಾಕ್ಗೆ 1 ಪ್ಯಾಕ್ ಕಮ್ಮಿ ಆದ್ರೂ ಒಪ್ಕೊಳ್ಳಲ್ವಂತೆ. ಸ್ವಂತ ಬಿಸ್ನೆಸ್ ಇರ್ಬೇಕಂತೆ. ಮಿನಿಮಮ್ ತಿಂಗಳಿಗೆ 10 ಲಕ್ಷ ದುಡಿಬೇಕಂತೆ. 10 ಲಕ್ಷ? ಆಮೇಲೆ ಮೇನ್ ಕಂಡೀಷನ್ ಹುಡುಗ ಫಾರಿನ್ ಅಲ್ಲಿ ಇರ್ಬೇಕಂತೆ. ಫಾರಿನ್ ಅಲ್ಲಿ ಇರ್ಬೇಕ? ಏನ್ ಅಂಕಲ್, ಈ ಫಾರಿನ್ ಗಂಡ್ಗಳಿಂದಾನೆ ನಮ್ಗೆ ಒಳ್ಳೆ ಹುಡುಗಿರೇ ಸಿಗ್ತಾ ಇಲ್ಲ. ನಮ್ಮಲ್ಲಿರೋ ಎ ಗ್ರೇಡ್ ಹುಡುಗಿರ್ನ ಆಸ್ಟ್ರೇಲಿಯಾ ಗಂಡೋ ಅಮೆರಿಕಾ ಗಂಡೋ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾನೆ. ಬಿ ಗ್ರೇಡ್ ಹುಡುಗಿರ್ನ IT ಅವರು ಸಾಫ್ಟ್ವೇರ್ ಕಂಪ್ನಿಯವರು. ನಮ್ಗೆ ಉಳಿದಿರೋದೇ ಸಿ ಗ್ರೇಡ್, ಅದರಲ್ಲೂ ಸಾವಿರಾರು ಕಂಡೀಷನ್. ಏನೋ ಮಾಡೋದು ಮೊದ್ಲು ತರ ಇಲ್ಲ ಕಣೋ. ಹುಡುಗಿರ್ಗೆ ಡಿಮ್ಯಾಂಡ್ ಜಾಸ್ತಿ. ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಅಂತ ಟಿವಿಲಿ, ಸಿನಿಮಾಲಿ, ರೇಡಿಯೋಲಿ ಬಡ್ಕೊಂಡ್ರು. ಕೇಳಿದ್ರ? ಈಗ ನೋಡು, 1000 ಹುಡುಗರಿಗೆ 900 ಹುಡುಗಿರಿದಾರಷ್ಟೇ. ಹುಡುಗಿರ್ ಸಿಗ್ದೆ 35 ವರ್ಷ ಆದ್ರೂ ಮದ್ವೆ ಆಗದೆ ಇರೋರು ಇದಾರೆ. ಚೈನಾದಲ್ಲಿ ಈಗ 5 ಕೋಟಿ ಗಂಡಸಿಗೆ ಹುಡುಗಿರು ಸಿಕ್ಕಿಲ್ವಂತೆ. 45 ವರ್ಷ ಆದ್ರೂ ಮದ್ವೆನ ಆಗಿಲ್ವಂತೆ. ನೀವ್ ಹೇಳದ್ ನೋಡಿದ್ರೆ ನಂಗೆ ತುಂಬಾ ಭಯ ಆಯ್ತೈತೆ ಅಂಕಲ್. ಏನಿಲ್ಲ, ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಹುಡುಗಿರು ಸಿಗ್ತಾರಷ್ಟೇ. ಎಂತ ಹುಡುಗಿ ಬೇಕು ಅಂತ ಹೇಳು.
ಅದೇ ತರ ಹುಡುಗಿ ತೋರಿಸ್ತೀನಿ. ಅಂಕಲ್, ನನಗೆ ಆಂಡ್ರಾಯ್ಡ್ ಫೋನ್ ಇಟ್ಕೊಂಡಿರ್ತಾರಲ್ಲ ಅವಳು ಬೇಕು. ಅದ್ಯಾಕಪ್ಪ? ಯಾಕಂದ್ರೆ ಅವಳು ಯಾವಾಗ್ಲೂ ಫೋನ್ ನೋಡ್ಕೊಂಡು ತಲೆ ಬೊಗ್ಗಿಸ್ಕೊಂಡೇ ಇರ್ತಾಳೆ, ತಲೆ ಎತ್ ನೋಡೋದೇ ಇಲ್ಲ ಯಾರನ್ನು. ಅದಕ್ಕೆ ಏಯ್ ದಡ್ಡ, ತಲೆ ನೋಡಲು ಬರೀ ಹುಡುಗರನ್ನ ನೋಡ್ತಾಳೆ, ಆದ್ರೆ ಫೋನ್ ಅಲ್ಲಿ ತಲೆ ಬಗ್ಸ್ಕೊಂಡು ಓಡಾಡೋಳು ಫೋನ್ ಒಳಗೆ 100 ಜನ ಹತ್ರ ಮಾತಾಡ್ತಾಳೆ. ಹೌದಲ್ವಾ? ಅಂಕಲ್, ಟೀಚರ್ನೇ ಹುಡುಕಿ. ಅಯ್ಯೋ, ನಿಲ್ಲು ಅಂದ್ರೆ ನಿಲ್ಬೇಕು, ಹೋಗು ಅಂದ್ರೆ ಹೋಗ್ಬೇಕು. ಕೈ ತೊಳಿದೆ ಊಟ ಕೂತ್ರೆ ಕೇಳಲ್ಲಿ ಹೊಡಿತಾರೆ. ಅರ್ಧ ಗಂಟೆ ಮನೆಗೆ ಲೇಟ್ ಆಗಿ ಬಂದ್ರೆ ಮಂಡಿಗಾಲಾಕ್ಸ್ತಾರೆ. ಕುಡಿದು ಬಂದ್ರಂತೂ ಕೇಳೇ ಬೇಡ. 1 ವಾರ ಮನೆ ಆಚೆ ನಿಲ್ಲಿಸ್ತಾರೋ. ಪೊಲೀಸ್ ಅಂತ ಸುಳ್ಳು ಹೇಳಿದ್ರೆ ತಲೆ ಕೆಳಗೆ ನೇತಾಕಿ ಮೆಣಸಿನ್ಕಾಯಿ ಹೋಗಿ ಹಾಕ್ತಾಳೆ. ಅಂಕಲ್, IT ಹುಡುಗಿ. ನೀನ್ ಮನೇಲಿದ್ದಾಗ ಅವಳ ಆಫೀಸಲ್ಲಿ ಇರ್ತಾಳೆ, ಅವಳ ಮನೇಲಿದ್ದಾಗ ನೀನ್ ಆಫೀಸಲ್ಲಿ ಇರ್ತೀಯ. ಒಬ್ರಿಗೊಬ್ರು ನೋಡ್ಕೊಳಕ್ಕೆ 1 ತಿಂಗಳು ಬೇಕು. ಈ ಖುಷಿಗೆ ಮದ್ವೆ ಯಾಕಪ್ಪ ನಿಂಗೆ? ಅಂಕಲ್, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೋಡಿ, ನನ್ನ ಕಂಡೀಷನ್ಸ್ಗೆ, ನನ್ನ ಯೋಗ್ಯತೆಗೆ ತಕ್ಕನಾಗಿ ದಯವಿಟ್ಟು ನೀವೇ ಒಂದು ಹುಡುಗಿ ನೋಡ್ಕೊಟ್ಬಿಡಿ. ಈ ಹುಡುಗಿ ನೋಡು, ಹೆಸರು ರೋಹಿಣಿ ಅಂತ. ಬಡವ್ರ ಮನೆ ಹುಡುಗಿ. ಅವರಪ್ಪ ಸ್ಕೂಲಲ್ಲಿ ವಾಚ್ಮ್ಯಾನ್, PUC ಓದಿದ್ದಾಳೆ. ಒಳ್ಳೆ ಹುಡುಗಿ. ಜಾಯಿಂಟ್ ಫ್ಯಾಮಿಲಿಲಿ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಜ್ಜಿ ತಾತ, ಚಿಕ್ಕಪ್ಪ ಎಲ್ರ ಜೊತೆ ಒಟ್ಟಿಗೆ ಬೆಳೆದವಳು. ಮನೆ ಕೆಲಸ ಎಲ್ಲ ಮಾಡ್ತಾಳೆ. PUCಲಿ ಒಳ್ಳೆ ಮಾರ್ಕ್ಸ್ ಕೂಡ ಬಂದಿದೆ. ಓದಕ್ಕೆ ಶಕ್ತಿ ಇಲ್ಲ ಅಂತ ಓದಿಸ್ತಾ ಇಲ್ಲ. ನೀನ್ ಮದ್ವೆ ಆದ್ಮೇಲೆ ಓದ್ಸೋಕೆ ಆಸೆ ಇದ್ರೆ ಓದ್ಸು. ನಿನ್ ಸಂಸಾರನು ನೋಡ್ಕೊತಾಳೆ, ನಿನ್ ಮಗನು ನೋಡ್ಕೊಂತಾಳೆ. ಉದ್ಧಾರ ಆಗ್ತೀಯೋ ಏನಂತ್ಯ? ನೋಡಕ್ಕೆ ಸುಮಾರಾಗಿದ್ದಾಳೆ ಅಷ್ಟೇ. ನಿಂಗೆ ಬ್ಯೂಟಿನೇ ಬೇಕು ಅಂದ್ರೆ ಏನು ಮಾಡಕ್ಕಾಗಲ್ಲಪ್ಪ. ಆಯ್ತು ಅಂಕಲ್, ಈ ಬ್ಯೂಟಿ ಇಟ್ಕೊಂಡು ಏನ್ ಮಾಡ್ತೀರಾ? ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನನ್ಗೆ ಕ್ಯಾರೆಕ್ಟರ್ ಮುಖ್ಯ. ಐ ಆಮ್ ರೆಡಿ. ಡೋರಿ 1 ರೂಪಾಯಿನೂ ಕೊಡಲ್ಲ. ನಂಗೆ 1 ರೂಪಾಯಿ ಬೇಕಾಗಿಲ್ಲ ಅಂಕಲ್. ನಿಮ್ಗೆ ಕಮಿಷನ್ ಬೇಕು ತಾನೆ? ನಾನ್ ಕೊಡ್ತೀನಿ. ನೋಡೋ, ನೀನು ನಮ್ ಹುಡ್ಗ. ಮದ್ವೆ ಆಗು, ಮಗು ಮಾಡ್ಕೋ. ನಮ್ ಕಣ್ಣಕ್ಕೆ ಬರ್ತೀನಲ್ಲ ಅವತ್ತು ಕಮಿಷನ್ ಕೊಟ್ಬಿಡಪ್ಪ. ಅಯ್ಯೋ ಅಂಕಲ್, ನನ್ ಲೈಫ್ ಅಲ್ಲಿ ಹಾಲಜೇನ್ ಲೈಟ್ ಹಚ್ಬಿಟ್ರಿ. ಆಶೀರ್ವಾದ ಮಾಡಿ. ಕಾಲ್ಗೆಲ್ಲ ಬೀಳ್ಬೇಡ ಕಣೋ. ಹೌದು, ನಾನ್ ಬರೀ ಹುಡುಗಿರ ಬಗ್ಗೆನೇ ಹೇಳ್ದೆ. ಇವಾಗ ನೀನ್ ಕೆಲ್ಸ ಮಾಡ್ತಿದ್ಯಾ? ಅಂಕಲ್, ಚಪ್ಪಲಿ ಅಂಗಡಿ ಇಟ್ಟಿದೆ, ಬಿಸ್ನೆಸ್ ಕೈ ಕಚ್ಬಿಡ್ತು. ಹೋಟೆಲ್ ಇಟ್ಟಿದ್ದೆ, ನನ್ ಬೇಳೆ ಇಲ್ಲ. ಕೊರೋನಾ ಬಂದು ಕೊಚ್ಕೊಂಡು ಹೊಟ್ಟೋಯ್ತು. ಚಾಪೆ ಅಂಗಡಿನೂ ಇಟ್ಟಿದೆ ಅಂಕಲ್, ಬಿಸ್ನೆಸ್ ಚಾಪೆ ಸುತ್ಕೊಂಡು ಹೊಟ್ಟೋಯ್ತು. ಈಗ ಬಿಸ್ನೆಸ್ ಎಲ್ಲ ಬಿಟ್ಟು ಒಂದ್ ಕೆಲಸ ಸೇರೋಣ ಅಂತ ಇದ್ದೀನಿ. ಯಾರೋ ಮುಂದಿನ ತಿಂಗಳು ಬರಕ್ ಹೇಳಿದ್ದಾರೆ. ಅಲ್ಲಿವರೆಗೂ ದಯವಿಟ್ಟು ಏನಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ.